ಈಗ ರೈತರ ದಸರಾ ಉದ್ಘಾಟನೆಯನ್ನು ನಾವು ಒರಿಜಿನಲಿ ರೈತರು ಕೆಲಸ ಮಾಡ್ಕೊಂಡು ಬಂದಿರೋರು ಒಂದು ಪಂಚೆ ಶಲ್ಯ ಹಾಕೊಂಡು ಬಂದರೆ ಅದಕ್ಕೊಂದು ಗೌರವ ಅಂತ ಅಷ್ಟೇ. ಇಲ್ಲ ಆ ಥರ ಏನಿಲ್ಲ. ಈಗ ಕೊಟ್ಟಿರೋದೇ ಒಳ್ಳೆ ಜವಾಬ್ದಾರಿ. ಈ ಕೃಷಿ ಇಲಾಖೆಗಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಇನ್ನೇನು ಅವಕಾಶ ಇದೆ? ಕೃಷಿ ಇಲಾಖೆಗಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಬೇರೆ ಅವಕಾಶ ಇರುತ್ತಾ? ಇವತ್ತು ನಾವು ಕಳೆದ 1.5 ವರ್ಷದಲ್ಲಿ ಯಂತ್ರೋಪಕರಣ ಅಂದರೆ ಆಧುನಿಕವಾದಂಥ ಕೃಷಿಯ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರು, ನಾವುಗಳು ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು, ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಏನೇನು ಕ್ರಮ ತಗೋಬೇಕು ಅಂತಾಗಲಿ, ಮತ್ತು ಸಹಾಯಧನ ಸಬ್ಸಿಡಿನ ಹೆಚ್ಚು ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡಿದ್ದೀವಿ. ಬಟ್ ಇನ್ನೂ ದಿನೇ ದಿನೇ ರೈತರಿಗೆ ನಮ್ಮ ವೆಂಕಟೇಶಣ್ಣ ಹೇಳಿದಾಗೆ ಸ್ವಲ್ಪ ರೈತರು ಯಂತ್ರೋಪಕರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಬಂದರೆ ಈ ಏನು ಲೇಬರ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಮಾಡಬೇಕು. ಇದನ್ನು ನಾವು ರೈತರು ಮಾಡಲಿ ಅಂತೇಳಿ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲ ಸರ್, ಏನಂತ ಅವ್ರು ಕೇಳಿದ್ದೇನು ಅಂತ ಹೇಳಿದ್ರೆ, CM ಬದಲಾವಣೆ ಮಾತು ಜೋರಾಗಿ ನಡೀತಾ ಇದೆ, ನಿಮ್ಮ ಮುಖದಲ್ಲಿ ಕಳೆ ತೇಜಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಅಂತ ತಾವು ಇದ್ದೀರಾ ಅಂತ? ಇಲ್ಲಪ್ಪ, ನಾನು CM ರೇಸಲ್ಲಿ ಇಲ್ಲ. ಈಗ ಸಿ ಎಂ ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು CM ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ CM ಹೇಳಿದ್ದಾರೆ, ಪಕ್ಷದ ನಾಯಕರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರು ಹೇಳಿದ್ದಾರೆ. ಅದರಿಂದ ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಂಥ ಘಟನೆ ನಡೆದಿಲ್ಲ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು BJP ಮತ್ತು JDSನ ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗೆಲ್ರಿಗೂ ಇದೆ. ಅದರಿಂದ ಯಾವುದೇ ಥರದಿಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಜೋಡಿ ಎತ್ತಂತಾರ ಈ ಸರ್ಕಾರವನ್ನು ಮುಂದುವರಿಸ್ತಾರೆ. ಯಾರು ಅದು ನಮ್ಮದು ನೋಡೋರ ಬಿಟ್ಬಿಡಿ. ಈಗ G.T. ದೇವೇಗೌಡರು ಹೇಳೋರಲ್ಲ, G.T. ದೇವೇಗೌಡರು ಹೇಳಿರೋದೇ ಸಾಕಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಗಲಿ, ಅಶೋಕ್ ಆಗಲಿ, ವಿಜೇಂದ್ರಿಗೆ ಆಗಲಿ, G.T. ದೇವೇಗೌಡರು, ಇನ್ನು ಯತ್ನಾಳು, ಈ ಥರದಲ್ಲಿ ಅನೇಕರು ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ಥರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಈ ಮೂಢ ವಿಚಾರ ಏನಿದೆ ಅದು ಭಾಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದ್ದಾವೆ. ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಿಂದ ಹೊರ ಬರುತ್ತೆ. ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ. ಈಗ ಪಾರ್ವತಮ್ಮನವ್ರ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ತನಿಖೆ ಮಾಡಲಿ. ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಿಬಿಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ತನಿಖೆ ಮಾಡಲಿ. ಈ ಫಾರ್ಮ್ಯಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ. ಬಟ್ ನಮ್ಮ 100ಕ್ಕೆ 100 ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ. ಅದು ನೋಡೋಣ. ಅಲ್ಲ ಸರ್, ಈಗ G.T. ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು. ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ, ಅದಕ್ಕೆ ಅವರು G.T. ದೇವೇಗೌಡರದ್ದು ಒಬ್ಬರದೇ ಇಲ್ಲ. ನಾನು ಹೆಸರು ಯಾಕೆ ಹೇಳಲಿ? G.T. ದೇವೇಗೌಡರದ್ದು ಒಬ್ಬರದೇ ಇದೆಯಾ? ಬೇಕಾದಷ್ಟು ಜನದಿದೆ. ಎಲ್ಲರೂ ಸರೆಂಡರ್ ಮಾಡ್ತಾರಾ ಅಥವಾ ಸರ್ಕಾರ ವಾಪಸ್ ತಗೋಬೇಕಾ ನೋಡೋಣ. ಖಂಡಿತ ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟನ್ನು ವಾಪಸ್ ಕೊಟ್ಟರೆ ಒಂದು ಗೌರವ. ಕೊಡದೇ ಇದ್ದರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ, ಅದನ್ನು ತೀರ್ಮಾನ ಆದಮೇಲೆ ವಾಪಸ್ಸು ಹಿಂಪಡಿತಕ್ಕೆ. ನಿಮಗೂ ಕೂಡ ಇದೆ. ಮೂಡಾದಲ್ಲಿ 50-50 ಒಂದು ಅನುಪಾತ ಏನಿದೆ ಅದು ಲೀಗಲ್ಲ ಇಲ್ಲೀಗಲ್ಲ ಸರ್? 50-50 ಲೀಗಲ್ ಅಲ್ಲ. ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವ್ರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ದಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ. ಅದನ್ನು ನೋಡಿ ಸರ್. ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ. ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮ ರಾಜ್ಯದವರು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ. ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅದಕ್ಕೆ ಯಾಕೆ ಬೇರೆ ಬೇರೆ ಥರ ಸರ್? ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಡಿ ಎಂಕ್ವೈರಿ ಬರೋಂಗಿಲ್ಲ. ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತ, ಅದು ಆ್ಯಕ್ಚುಲಿ ಯಾವುದೂ ಇನ್ನೂ ನಿಖರವಾಗಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾ ಇದ್ದಾರೆ. ಯಾವುದು 100% ಆಗ್ತಾ ಇದೆ. ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ CBI ಆಗಲಿ, ED ಆಗಲಿ, IT ಆಗಲಿ ಯಾವುದು
ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲ್ ಆಗಿ ಆಗ್ತಿತ್ತು. ಕಾಂಗ್ರೆಸ್ BJP JDS ಅಂತ ನೋಡ್ತಿರಲಿಲ್ಲ ತನಿಖೆ. ಇವತ್ತೇನಾಗಿದೆ, ಆಪೋಸಿಟ್ನವ್ರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ 90%, 1 or 2% ಆಡಳಿತ ಪಕ್ಷದ ಮೇಲೆ ದುರುಪಯೋಗ ತಾನೇ. ಇದನ್ನೇನಂತಾರೆ ಲೋಕಾಯುಕ್ತನು ಸರ್, ನಾವು ಮಾಡಿದಾಗ ಲೋಕಾಯುಕ್ತನ ನಾವು ಅಪಾಯಿಂಟ್ ಮಾಡಿದವರಲ್ಲ ಈ ಸರ್ಕಾರ ಅಲ್ಲ, ಇಲ್ಲಿನ ಸರ್ಕಾರ ಲೋಕಾಯುಕ್ತ ಅಪಾಯಿಂಟ್. ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ, ಕೋರ್ಟ್ ಮೇಲೆ ನಂಬಿಕೆ ಇದೆ. ಸೊ ಲೋಕಾಯುಕ್ತದಲ್ಲಿ ತಪ್ಪಾದರೆ ಕೋರ್ಟ್ಗೆ ಹೋಗ್ಬೋದು. ಸೊ ನಮಗೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಅವರು ಸ್ವತಂತ್ರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ. ಇಡಿ CBI ತಮ್ಮೆಲ್ಲ ಕಂಡಿದ್ದಾರೆ. ಸಿದ್ದರಾಮಯ್ಯ ಸಾಕಷ್ಟು ಆಪ್ತರಾಗಿದ್ದೀರಾ, ಸೊ ತಮ್ಮ ಮೇಲೆ ಏನಾದರೂ ನಡೀತಾ ಇದೆಯಾ ಸರ್? ನಮ್ಮ ಹತ್ರ ಏನಿದೆ ತಾಳಕ್ಕೆ ಪಂಚಾಯತ್ ಸೈಟು. ನಾವು ಭಯ ಇದ್ರೆ ನಾವು ಹಿಂಗೆ ಓಡಾಡ್ತಿದ್ವಾ? ನಡ್ರಿ ತಲೆ ಹಾಕಿ. ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗಿದೆ. ಒಂದು ಕುಮಾರಸ್ವಾಮಿ ಅವ್ರು ಹೇಳೋರಲ್ಲ, ಅದೇನೋ ನಾಯಿ ನರಿ ಹಂದಿ ಏನೇನೋ ಮಾತಾಡ್ತಾವ್ರಲ್ಲ, ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ಥರು, ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಮಾತಿಗೆ ಅವರೇ ಹಿಡ್ತಾ ಹಾಕಬೇಕು. ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ, ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೊಂದು ಸಸ್ಪೆನ್ಸ್. ಏನಕ್ಕೆ ಸ್ವಲ್ಪ ನೋಡ್ರಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ. ಈಗ ನನ್ನ ಜವಾಬ್ದಾರಿ, ನಾನು ರೈತರ 4 ಜನಕ್ಕೆ ಸಹಾಯ ಮಾಡೋವಂಥ ಯೋಜನೆಗಳು ತರಬೇಕು, ಕಾರ್ಯಕ್ರಮಗಳು ಕೊಡಬೇಕು. ಸೊ ಅಥವಾ ಸಹಾಯಧನ ಅದು ಇದು ಏನಾರು ಕೊಟ್ಟು, ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿಯವರು ಏನಾರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಕೈಗಾರಿಕಾ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನಾರು ಮಾಡಬೇಕು. ಅದು ಬಿಟ್ಬಿಟ್ಟು ವಾರಕ್ಕೆ 3 ದಿವಸ ಬಂದು ಅವ್ರಿವ್ರನ್ನ ಬೈದರೆ, ಅಥವಾ ವಿಜಯೇಂದ್ರ ಪಕ್ಷ ಕಟ್ಟಲಿ, ಮುಂದೆ 4 ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡಲಿ, ಈ ಥರ ಅವ್ರವ್ರ ಕೆಲಸ ಅವ್ರು ಮಾಡೋರಾಗುತ್ತೆ. ಇವರು 136 ಜನನ ಸಹಿಸ್ತಲೇ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ತೇ ಇದ್ದರೆ ಜನ ಕೊಟ್ಟಿರೋ ಅಧಿಕಾರವನ್ನು ಇವ್ರು ಕಿತ್ಕೊಳ್ಳೋಕ್ಕಾಗತ್ತೇನ್ರಿ? ಇವ್ರು ಯಾರು ಕಿತ್ಕೊಳ್ಳೋಕ್ಕೆ? ಸುಮ್ಮನೆ ಮಾತಾಡ್ತಾರೆ, ಚಪ್ಪಲಕ್ಕೆ ಓಡಾಡ್ತಾರೆ ಅಷ್ಟೇ. ಈ ಸರ್ಕಾರ ಏನೂ ಆಗಲ್ಲ, 5 ವರ್ಷ ಇರುತ್ತೆ. ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ, ಇನ್ನೊಂದು ಪಕ್ಷ ಇದೆ. ಇವ್ರು ಯಾರು ಹೇಳೋದಕ್ಕೆ? ಅಪೋಸಿಷನ್ ಅವರು ಹೇಳಿ ತೀರ್ಮಾನ ತಗೋಬೇಕು ನೋಡಿ. ಅವ್ರಿಗೆ ಅದಕ್ಕೆ ಈಗ ವಿರೋಧ ಪಕ್ಷದವರ ನೋವಿಗೆ ನಾವೇನೂ ಮಾಡೋಕ್ಕಾಗಲ್ಲ, ಮೆಡಿಷನ್ ಸಿಗಲ್ಲ.